1938 ಏಪ್ರಿಲ್ 23 ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಒಂದು ಸಾಧಾರಣ ಕುಟುಂಬದಲ್ಲಿ ಜನಿಸಿದ ಪುಟ್ಟ ಹುಡುಗಿ ಶಿಶ್ಲಾ ಶ್ರೀರಾಮಮೂರ್ತಿ ಜಾನಕಿ. ಸಂಗೀತದ ಮೇಲೆ ಅಪಾರ ಆಸಕ್ತಿ ಇದ್ದ ಆ ಪುಟ್ಟ ಹುಡುಗಿ ಯಾವುದೇ ದೊಡ್ಡ ಸಂಗೀತ ಶಾಲೆಯಲ್ಲಿ ಕಲಿತವಳಲ್ಲ. ಆದರೆ ಆ ಪುಟ್ಟ ಹುಡುಗಿಗೆ ದೇವರು ಒಂದು ಅಪರೂಪದ ಉಡುಗೊರೆಯನ್ನ ನೀಡಿದ್ದ. ಲಕ್ಷಾಂತರ ಹೃದಯಗಳನ್ನು ತಟ್ಟುವ ಮಾಯಾಕಂಠ. ಆ ಧ್ವನಿಯೇ ಮುಂದೆ ಭಾರತೀಯ ಸಂಗೀತದ ಇತಿಹಾಸವನ್ನು ಬರೆಯಲಿದೆ ಎಂಬುದು ಆಗ ಯಾರಿಗೂ ತಿಳಿದಿರಲಿಲ್ಲ. ಕನಸನ್ನ ಹೊತ್ತು ಜಾನಕಿ ಚೆನ್ನೈಗೆ ಬಂದರು. 1957ರಲ್ಲಿ ಮೊದಲ ಬಾರಿಗೆ ಚಿತ್ರಗೀತೆಗೆ ಆಡುವ ಅವಕಾಶ ಸಿಕ್ಕಿತು. ಆ ಒಂದು ಹಾಡು ಅವರ ಬದುಕಿನ ದಿಕ್ಕನ್ನೇ ಬದಲಿಸಿತು. ಅದಾದ ನಂತರ ಹಿಂದಿರುಗಿ ನೋಡುವ ಸಂದರ್ಭವೇ ಬರಲಿಲ್ಲ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಆಡಿದರು. ಸುಮಾರು 48,000ಕ್ಕೂ ಹೆಚ್ಚು ಹಾಡುಗಳಿಗೆ ತಮ್ಮ ಧ್ವನಿಯನ್ನ ನೀಡಿದ ಅವರು ಭಾರತೀಯ ಚಿತ್ರರಂಗದ ಅತ್ಯಂತ ಶ್ರೇಷ್ಠ ಹಿನ್ನೆಲೆ ಗಾಯಕರಲ್ಲಿ ಅವರು ಒಬ್ಬರು. ಜಾನಕಿ ಅಮ್ಮ ಕೇವಲ ಹಾಡುತ್ತಿರಲಿಲ್ಲ, ಅವರು ಹಾಡಿನೊಳಗೆ ಬದುಕುತ್ತಿದ್ದರು. ಮಗುವಿನ ಧ್ವನಿಯೂ ಅವರದ್ದೇ, ವೃದ್ಧೆಯ ಧ್ವನಿಯೂ ಅವರದ್ದೇ. ಪ್ರೇಮದ ನಗು, ವಿರಹದ ಕಣ್ಣೀರು, ತಾಯಿಯ ಮಮತೆ ಎಲ್ಲವೂ ಅವರ ಕಂಠದಲ್ಲೇ ಜೀವ ಪಡೆದುಕೊಳ್ಳುತ್ತಿತ್ತು. ಅದಕ್ಕಾಗಿಯೇ ಅವರನ್ನು ಪ್ರೀತಿಯಿಂದ ದಕ್ಷಿಣ ಭಾರತದ ಗಾನಕೋಗಿಲೆ ಎಂದು ಕರೆಯಲಾಯಿತು. ನಾನೊಂದು ಗೊಂಬೆಯು ನೀ ಸೂತ್ರಧಾರಿ. ಎಸ್ ಜಾನಕಿ ಅವರ ಅದ್ಭುತ ಗಾಯನಕ್ಕೆ 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಸೇರಿದಂತೆ ಅನೇಕ ರಾಜ್ಯ ಮತ್ತು ಜೀವಮಾನ ಸಾಧನೆ ಪ್ರಶಸ್ತಿಗಳು ಸಂದವು. ಆದರೆ ಅವರ ಅತಿದೊಡ್ಡ ಪ್ರಶಸ್ತಿ ಯಾವುದೆಂದರೆ ಇಂದಿಗೂ ಅವರ ಹಾಡು ಕೇಳಿದ ತಕ್ಷಣ ಇದು ಜಾನಕಿ ಅಮ್ಮನ ಧ್ವನಿ ಎಂದು ಗುರುತಿಸುವ ಕೋಟ್ಯಾಂತರ ಅಭಿಮಾನಿಗಳ ಪ್ರೀತಿ. 2026 ಜುಲೈ 11 ತಮ್ಮ 88ನೇ ವಯಸ್ಸಿನಲ್ಲಿ ಎಸ್ ಜಾನಕಿ ಅಮ್ಮ ಅವರು ಮೈಸೂರಿನಲ್ಲಿ ಕೊನೆಯುಸಿರೆಳೆದರು. ಒಬ್ಬ ಮಹಾನ್ ಗಾಯಕಿ ನಮ್ಮನ್ನ ಅಗಲಿದರು. ಆದರೆ ಅವರ ಸ್ವರವನ್ನ ಕಾಲ ಎಂದಿಗೂ ಅಳಿಸಲು ಸಾಧ್ಯವಿಲ್ಲ. ಇಂದು ಒಂದು ಧ್ವನಿ ಮೌನವಾಯಿತು, ಆದರೆ ಆ ಧ್ವನಿಯನ್ನು ಕೇಳುತ್ತಾ ಬೆಳೆದ ಕೋಟ್ಯಾಂತರ ಜನರ ನೆನಪುಗಳು ಎಂದಿಗೂ ಮೌನವಾಗುವುದಿಲ್ಲ. ಒಬ್ಬ ಕಲಾವಿದ ಸಾಯುವುದು ದೇಹ ಮಾತ್ರ, ಅವರ ಕಲೆ ಎಂದಿಗೂ ಸಾಯುವುದಿಲ್ಲ. ಇನ್ನು ಮುಂದೆ ರೇಡಿಯೋದಲ್ಲಿ ಕೇಳಿಬರುವ ಪ್ರತಿಯೊಂದು ಹಾಡಿನಲ್ಲೂ, ಹಳೆಯ ನೆನಪುಗಳ ಪ್ರತಿಯೊಂದು ಕ್ಷಣದಲ್ಲೂ, ಕನ್ನಡಿಗರ ಹೃದಯದ ಪ್ರತಿಯೊಂದು ಮೂಲೆಯಲ್ಲೂ ಎಸ್ ಜಾನಕಿ ಅಮ್ಮ ಎಂದೆಂದಿಗೂ ಜೀವಂತವಾಗಿರುತ್ತಾರೆ. ಆ ಒಂದು ಧ್ವನಿ ಕೋಟ್ಯಾಂತರ ಜನರಲ್ಲಿ ನಗು ಮೂಡಿಸಿತು. ಅದೇ ಧ್ವನಿ ಪ್ರೇಮಕ್ಕೆ ಜೀವ ಕೊಟ್ಟಿತು, ತಾಯಿಯ ಮಮತೆಗೆ ಸ್ಪರ್ಶ ನೀಡಿತು, ವಿರಹಕ್ಕೆ ಕಣ್ಣೀರು ತರಿಸಿತು. ಇಂದು ಎಸ್ ಜಾನಕಿ ಅಮ್ಮ ಅವರು ಮೌನವಾದರು, ಆದರೆ ಅವರ ಸ್ವರ ಎಂದಿಗೂ ಮೌನವಾಗುವುದಿಲ್ಲ. ಗಾನಕೋಗಿಲೆ ಎಸ್ ಜಾನಕಿ ಅಮ್ಮ ಅವರಿಗೆ ಭಾವಪೂರ್ಣ ನಮನಗಳು. ನಿಜ ಹೇಳುವೆನು ಅಮ್ಮ ನಿನ್ನ ಕಂಡ